ಇಷ್ಟ ದಿನ ಹೊಲ್ದಾಗ ಕೆಲಸ ಮಾಡಿ ತಲ್ಯಾಗ ತುಂಬಾ ಕಸ ಬಿದ್ದತೇಳಿ ರಾತ್ರಿ ನಿಂಬಿಕೆ ಹಚ್ಕೊಂಡು ಹೊಲ್ಕೊಂಡು ಮುಂಜಾನೆ ಎದ್ರಿ. ಮುಂಜಾನೆ ಸೂರ್ಯ ಹುಟ್ಟಿದ ಮ್ಯಾಗ ಎದ್ದು ಹಾಲ್ ಕರ್ದ್ರಿ. ಆಮೇಲೆ ಸೀದಾ ಮನಿಗ್ ಬಂದು ಮಸ್ತ್ ಪೈಕಿ ಒಳಗ ಜಳಕಾದೆಲ್ಲ ಮುಗಿಸ್ಕೊಂಡ್ರಿ. ಇವತ್ತ ಕಾಳದು ಏನು ನೆನೆ ಕೆಟ್ಟಿದಿಲ್ರಿ. ಇನ್ನು 2 ದಿವಸ ಒಳಗ ಕಲಬುರಗಿಗೆ ಹೋಗ್ತೀನ್ರಿ. ಅಲ್ಲಿ ಹೋದ್ ಬಳಿಕ ಸ್ವಲ್ಪ ವಿಡಿಯೋ ಮಾಡ್ಲಿಕ್ಕ ಕಷ್ಟ ಆಗ್ತದ್ರಿ. ಇವತ್ತೇ ಹೊಲದ ಕೆಲಸ ಲಾಸ್ಟ್ ಅದತ್ತೇಳಿ ಹೊಲಕ್ ಬಂದ್ ಬಿಟ್ರಿ. ಇಲ್ಲದು ತಗೊಂಡು ಇಷ್ಟ ಮುಂಜಾನೆ ಹೊಲಕ್ ಎದಕ್ ಬಂದಿನಂದ್ರ ಜೋಳ ಕೊಯ್ಯೋದಿತ್ರಿ. ಈ ಜೋಳರೆ ಕಂಡಬಟ್ಟಿ ಅಡ್ಡ ಬಿದ್ದಿತ್ರಿ. ನಾ ಇಲ್ಲಿಂದ ಹೋದ್ ಬಳಿಕ ನಮ್ಮ ಅಪ್ಪ ಅಮ್ಮಗ ಇದು ಜೋಳ ಕೊಯ್ಲಕ್ಕ ಬಾಳ ಕಷ್ಟ ಆಗ್ತದ್ರಿ. ಬಟ್ ಈಗ ನಾ ಹೋಗೋದು ನೀಡದರಿ, ಹೋಗ್ಲೇಬೇಕ್ರಿ. ಮಧ್ಯಾಹ್ನ ತನಕ ಜೋಳ ಕೊಯ್ದು ಮಧ್ಯಾಹ್ನ ಸ್ವಿಮ್ಮಿಂಗ್ ಮಾಡ್ಬೇಕತ್ತ ಬಾವಿಗೆ ಬಂದ್ರಿ. ಬಾವಿಗೆ ನಾ ಒಬ್ನೇ ಬಂದಿದಿಲ್ರಿ, ನಮ್ ದೋಸ್ತರು ಸರಿ ಬಂದ್ ಬಿಟ್ಟಿದ್ರಿ. ಮಧ್ಯಾಹ್ನದಾಗ ಕಂಡಬಟ್ಟಿ ಬಿಸಿಲದತ್ತೇಳಿ ಮಸ್ತ್ ಪೈಕಿ ಒಳಗ ಈಜಾಡಿ ಮಾವಿನಕಾಯಿ ತರ್ಲಕತ್ತ ಮಾವಿನಕಾಯಿ ಗಿಡಕ್ ಬಂದ್ ಬಿಟ್ಟಿವ್ರಿ. ನಮ್ ದೋಸ್ತರಿಬ್ಬರು ಮಾವಿನಕಾಯಿ ಗಿಡ ಹಬ್ಬಿ ಒಂದ್ 4 ಮಾವಿನಕಾಯಿ ಕಡ್ದು ಕೊಟ್ಟರಿ. ಅವು ಮಾವಿನಕಾಯಿ ತಿಂದು ಸಂಜೆ ಟೈಮಿಗೆ ಮತ್ತೆ ಜೋಳ ಕೊಯ್ಲಕ್ಕಂತ ಹೊಲಕ್ ಬಂದ್ ಬಿಟ್ಟಿವ್ರಿ. ಸಂಜೆ ತನಕ ಕೆಲಸ ಮಾಡಿ ಸಂಜೆಗೆ ಮನಿಗ್ ಬಂದು ಮಸ್ತ್ ಪಿಕ್ಕಿ ಒಳಗ ಫ್ರೆಶ್ ಆಗಿ ವರ್ಕೌಟ್ ಮಾಡ್ಲಕತ್ತ ಈ ರೂಪ್ ತಗೊಂಡು ವರ್ಕೌಟ್ ಮಾಡಿದ್ರಿ. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ರ ಫಾಲೋ ಮತ್ತ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡ್ರಿ. ಇವತ್ತ ವಿಡಿಯೋ ಮಾಡ್ಲಿಕ್ಕೂ ಯಾರು ಇದ್ದಿಲ್ರಿ, ಸುಮ್ ವರ್ಕೌಟ್ ಮಾಡಿ ನಾನೇ ವಿಡಿಯೋ ಮಾಡಿದ್ರಿ. ಮತ್ ಬರ್ತೇನ್ರಿ. ರಾಮ್ ರಾಮ್, ಜೈ ಶ್ರೀರಾಮ್.